ನಿಜವಾಗ್ಲೂ ನಾನು ಜಿಲ್ಲಾಡಳಿತ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯಿತಿಯನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಏನೇ ವಿನೂತನವಾದಂಥ ಕಾರ್ಯಗಳು, ಹೊಸತನ ಇರ್ಬೋದು ಅಥವಾ ಸಾಧನೆ ಇರ್ಬೋದು, ಅದು ಉಡುಪಿಯಿಂದನೇ ಶುರು ಆಗುತ್ತೆ. ಅದಕ್ಕೆ ನಾನು ನಿಜವಾಗ್ಲೂ ಭಾಳಷ್ಟು ಸಂತೋಷನೂ ಪಡ್ತೀನಿ ಮತ್ತು ಭಾಳಷ್ಟು ಪ್ರೌಡ್ ಕೂಡ ಫೀಲ್ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗಿಯಾದಂಥ ನಮ್ಮ ಡಿ ಸಿ ಅವರಾದಂಥ ಸ್ವರೂಪ ಟೀಕೆ ಅವರೇ, ನಮ್ಮ CEO ಆದಂಥ ವೆರಿ ಆ್ಯಕ್ಟಿವ್ CEO, ಹೊಸತನವನ್ನು ಯಾವಾಗಿದ್ರೂ ಕಂಡುಹಿಡಿತಾ ಇರ್ತಾರೆ. ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ಪ್ರತೀಕ್ ಬಾಯಲ್ ಅವರೇ, ಹರಿರಾಮ್ ಅವರೇ, ನಮ್ಮ ರುದ್ರನ್ ಅವರೇ, ಶ್ರೀಮತಿ ರತ್ನ ಅವರೇ, TV ಭಂಡಾರಿ ಅವರೇ, ಪೈ ಅವರೇ, ಜಯ ವಿಠಲ್ ಅವರೇ, ಹರಿಪ್ರಸಾದ್ ರೈ ಅವರೇ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ವಿಶೇಷ ಚೇತನರು ನಮ್ಮ ಸಮಾಜದ ಒಂದು ಆಸ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಅನುಕಂಪ ಬೇಡ, ಅವರಿಗೆ ಸಮಾನವಾದಂಥ ಅವಕಾಶಗಳು ಬೇಕಾಗಿದ್ದಾವೆ. ಅವರನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅವ್ರಿಗೂ ಕೂಡ ಈ ಸಮಾಜದಲ್ಲಿ, ಈ ದೇಶದಲ್ಲಿ ವಿಶೇಷವಾದಂಥ ಸ್ಥಾನ, ಮಾನ ಇದೆ ಅನ್ನೋದನ್ನು ನಾವು ಅವರಿಗೆ ಅವರ ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡುವಂಥ ಒಂದು ಪ್ರಸಂಗ ಬೇಕಾಗಿದೆ. ಅದರಲ್ಲಿ ಯಾರು ಹೇಳ್ತಾ ಇದ್ರು ಮುಂಚೆ ಪ್ರಸ್ತಾವನೆ ತಮ್ಮ ಮಾತುಗಳಲ್ಲಿ, ನುಡಿಗಳಲ್ಲಿ ಹೇಳ್ತಾ ಇದ್ರು, ದೇಶದಲ್ಲೇ ಮೊದಲನೇ ಬಾರಿ ಈ ರೀತಿಯಾದಂಥ ಒಂದು ಪ್ರಯತ್ನ ಅಂತ ಹೇಳಿ, ಮಾದರಿ ಪ್ರಯತ್ನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ಮೊದಲು ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಈ ರೀತಿ ಮಾಡಲಿಕ್ಕೆ ನಾನು ಕಾರ್ಯಸನ್ನದ್ಧಾಗ್ತೀನಿ. ಇದಕ್ಕೆ ನನಗೆ ಪ್ರೇರಣೆ ನಮ್ಮ ಪ್ರತೀಕ್ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವುದೇ ಉತ್ತಮವಾದಂಥ ಕೆಲಸಗಳು, ಅದು ಸಣ್ಣವರಿರಲಿ ಅದು ದೊಡ್ಡವರಿರಲಿ, ಆ ಕೆಲಸವನ್ನು ಅಪ್ರಿಷಿಯೇಟ್ ಮಾಡೋದಾಗಲಿ, ಆ ಕೆಲಸವನ್ನು ನಮ್ಮ ಒಟ್ಟಿಗೆ ಸೇರಿಸ್ಕೊಂಡು ಇನ್ನೊಂದು ಮಾಡಲಿಕ್ಕೆ ನಾನು ಸಿದ್ಧ ಆಗಿರ್ತೀನಿ. ಯಾಕಂತಂದರೆ ಅದರಲ್ಲಿ ದೊಡ್ಡತನ ಇರುತ್ತೆ, ಅದರಲ್ಲಿ ಸಣ್ಣತನ ಇರೋದಿಲ್ಲ. ಸೊ ಇಂಥ ಒಂದು ವಿಶೇಷ ಇವತ್ತು ನಾವು ಸಾಮರ್ಥ್ಯನಂ ಅನ್ನುವಂಥ ಪಾರ್ಕನ್ನು ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಏನು ಮನೆಯಲ್ಲೂ ಕೂಡ ಅವರಿಗೆ ವಿಶೇಷವಾದಂಥ ಸ್ಥಾನ ಇರುತ್ತೆ. ಆ ಮಕ್ಕಳಿಗೆ ಸ್ಪೆಷಲ್ ಆಗಿ ಅವ್ರಿಗೆ ಇದೊಂದು ಸಾಮರ್ಥ್ಯನಂ ಅನ್ನುವಂಥ ವನ ಇರೋದ್ರಿಂದ ಅವರು ಫ್ರೀಯಾಗಿ ತಮಗೆ ತಿಳುವಳಿಕೆನೂ ಬರ್ಬೋದು, ಕಲಿಕೆನೂ ಇರ್ಬೋದು, ಮತ್ತು ಫ್ರೀಯಾಗಿ ಇಲ್ಲಿ ಆಟ ಆಡೋದ್ರಿಂದ, ಕಲಿಯೋದ್ರಿಂದ ನಿಜವಾಗ್ಲೂ ಅವರ ಮನಸ್ಸಿಗೆ ಮತ್ತು ಅವರ ಪಾಲಕರ ಮನಸ್ಸಿಗೆ ಒಂದು ಉಲ್ಲಾಸ ಸಿಕ್ಕುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಇನ್ನು ಇದು ನಮ್ಮ ಸರ್ಕಾರ ಅಷ್ಟೇ ಅಲ್ಲ, ದಾನಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಅದು ಬಹಳ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕುತ್ತೆ. ಮತ್ತು 4 ವರ್ಷ ಅಂತ ಹೇಳ್ತಾರೆ. ನನಗೆ 4 ವರ್ಷ ಬಹಳ ಟೂ ಲಾಂಗ್. 4 ವರ್ಷ ನೀವು ಇರಬೇಕು, ನಾನು ಇರಬೇಕು, ನನಗೆ ಅದು ಬೇಕಾಗಿಲ್ಲ. ನಾವಿದ್ದಾಗಲೇ ಈ ವನವನ್ನು ನಾವು ಉದ್ಘಾಟನೆ ಮಾಡಬೇಕು. ಆದಷ್ಟು ಬೇಗ ಇದನ್ನು ಶೀಘ್ರದಲ್ಲೇ ಶುರು ಮಾಡಬೇಕು ಮತ್ತು ಉದ್ಘಾಟನೆಯನ್ನು ಕೂಡ ನಾವು ಇರುವಾಗ ಇದನ್ನು ಮಾಡೋಣ ಅನ್ನುವಂಥ ಆಸೆ ನನಗೆ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸ್ತೀನಿ. ವಿಶೇಷವಾಗಿ ನನ್ನ ಇಲಾಖೆಯವರು ಕೂಡ ಎಲ್ಲ ರೀತಿಯಾದಂಥ ಸಹಕಾರವನ್ನು ಈ ಒಂದು ಇದನ್ನು ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದನೂ ಕೂಡ ನಾನು ಹಣವನ್ನು ಬಿಡುಗಡೆ ಮಾಡ್ತೇನೆ ಅಂತ ಒಂದು ವಿಶೇಷವಾದಂಥ ಈ ಯೋಜನೆ. ಇದು ನನಗೆ ಮಾದರಿ. ಇಡೀ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ 32 ಜಿಲ್ಲೆಯಲ್ಲಿ ಕೂಡ ನಾವು ಈ ರೀತಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ತಮಗೆಲ್ಲರಿಗೂ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.